ಬನ್ನಿ ಮೇಡಮ್ ಎಲ್ಲ ಬನ್ನಿ ಇಲ್ಲೇ ನಿಂತಿದ್ದೀವಿ ಕೈ ಎತ್ತ ಅಣ್ಣಕ್ಕರೆ ಕೈ ಕೊಡಿ ನೀವು ಎಲ್ಲರೂ ಓಕೆ बोलो मंजुनाथ स्वामी के श्री कंबದ ನರಸಿಂಹ ಸ್ವಾಮಿ के ಇವತ್ತು ಮುಖ್ಯಕರ ಮೂಲಕ ಗಿಡಗಾಕೆರೆ ಇನ್ನು ನಾವು ಗಿಡಗಾ ಪ್ರಾಜೆಕ್ಟ್ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ಗಿಡಗಾ ಕೆರೆನಲ್ಲಿ ಇನ್ನೂ 50% ಇದಿದೆ. ಈಗ ಅಲ್ಲಿ ಮಿಷನ್ ಕೊಡೋಲ್ಲ, ಮಳೆ ಬಂದ ತಕ್ಷಣ ರೀಚ್ ಆಗೋದು. ಇದು ಕೂಡ ಅಷ್ಟೇ, ಕೋಟಿ ಪ್ರಾಜೆಕ್ಟು ಕೂಡ ಏನು ಈಗ ಆಲ್ರೆಡಿ ಎಲೆಕ್ಟ್ರಿಫಿಕೇಶನ್ ವರ್ಕ್ ನಡೀತೈತೆ, ಹೋಗ್ಬಿಟ್ಟು ನೋಡ್ಕೊಂಡು ಬಂದು ಎಲೆಕ್ಟ್ರಿಕಲ್ ಇದೆಲ್ಲ ಆಗಿದೆ. ಮೊನ್ನೆ ನಮ್ಮ ಹೊರಳಾಪುರದ ಗ್ರಾಮಸ್ಥರನ್ನ ಭಾರಿ 3-4 ನೋಡಿದ್ದೀವಿ, ಇವೆಲ್ಲ ಕನ್ವಿನ್ಸ್ ಮಾಡಿದ್ದೀವಿ. ಒಂದು 2-3 ಜನ ಸ್ವಲ್ಪ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಲೈನ್ ಎಲ್ಲ ಆಗೋಯ್ತು. ಈಗೆಲ್ಲ ನಿಮಗೆಲ್ಲ ಗೊತ್ತಲ್ಲ, ಮೇಲ್ಗಡೆ ಲೈನ್ಗಳೆಲ್ಲ ಕಂಪ್ಲೀಟ್ ಆಗಿದೆ. ಮೊನ್ನೆ ಜಿನ್ನೆನಳ್ಳಿ ಮುದ್ದ ಮೇಲ್ಕೆರೆ ಕಡೆನೂ ಕೂಡ ಅಲ್ಲ ತೋಟದೊಂದು ಜಿನ್ನೆನಳ್ಳಿ ಪ್ರಾಬ್ಲಮ್ ಮಾಡ್ತೀರ, ಅದು ಕೂಡ ಕ್ಲಾರಿಟಿ ಮಾಡಿ ಕ್ಲಿಯರ್ ಕೂಡ ಆಡ್ಕೊಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ಹೊರಳಾಪುರದ ಹತ್ರ ಈಗಾಗಲೇ ಹಿಟಾಚಿ ಸ್ಟಾರ್ಟ್ ಮಾಡಿಸಿದ್ದೀವಿ. ಅಲ್ಲೊಬ್ಬರು ಮೋಹನ್ ಮತ್ತು ಇನ್ನೊಂದಿಬ್ಬರು ಸ್ವಲ್ಪ, ಯಾಕೆಂದ್ರೆ ಈಗ 16.5 ಕಿಲೋಮೀಟ್ರು ಮೈನ್ ಲೈನ್ ಗೊತ್ತಲ್ಲ, 4 ಅಡಿ ಪೈಪು. ಅದರಲ್ಲಿ ಸುಮಾರು ಎಲ್ಲ ರೈತರು ಕೂಡ ನಮ್ಮ ಕನ್ವಿನ್ಸ್ಗೆ ಬಿಟ್ಟುಕೊಟ್ರು. ಅಲ್ಲೆಲ್ಲ ನಿಮಗೆಲ್ಲ ಅಡಿ ಲೆಕ್ಕ ಗೊತ್ತಲ್ಲ, ಅದೊಂದು ಸ್ವಲ್ಪ ಹಂಗೂ ಕೂಡ ಅಸೆಂಬ್ಲಿನಲ್ಲಿ ಲ್ಯಾಂಡ್ ಕಾಂಪನ್ಸೇಷನ್ಗೆ ನಿಮಗೆ ಮಾತಾಡಿರೋದೆಲ್ಲ ನಾನು ಪ್ರತಿ ಅಸೆಂಬ್ಲಿನಲ್ಲೂ ಕೂಡ ಅದ್ರ ಬಗ್ಗೆ ಒತ್ತಾಯ ಕೂಡ ಮಾಡ್ತೀನಿ. ಸ್ಮಾಲ್ ಕೆಲಸ ಅದೇನಾದ್ರು ಮಾಡಿ ಸ್ವಲ್ಪ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು ಇಚ್ಛೆಯಲ್ಲಿ ಪ್ರಯತ್ನಗಳಾಗಿದೆ. ಖಂಡಿತ ಮಂಜುನಾಥನ ಒಂದು ಆಶೀರ್ವಾದ, ನರಸಿಂಹಸ್ವಾಮಿಯ ಆಶೀರ್ವಾದದಿಂದ ಅದು ಪೂರ್ಣಗೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ಕೊಡಿ. 11.5 ಕೋಟಿ ಕೊಟ್ಟಿಲ್ಲ ಹೇಳಿದರು. ನೆನ್ನೆಗೂ ಕೂಡ ನಮ್ಮ ಶುಭ ಸಮಾರಂಭಕ್ಕೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಶುಭ ಕೋರ್ ಕೂಡ ಹೋಗಿದ್ರು. ಅದೊಂದು ಇನ್ನೂ ಒಂದು 2-3-4 ಬಾರಿ ಹೋಗಿದ್ದೀನಿ. ಸೊ ಅದನ್ನು ಕೂಡ ಈ ರಿಲೀಸ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಪೂರ್ಣ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ. ಇವತ್ತು ನಮ್ಮ ಹಿರಿ ಸೇವೆ ಕೆರೆ ಈ ಸುತ್ತಮುತ್ತ 40 ಹಳ್ಳಿಗಳನ್ನ ಕಾಪಾಡ್ತೀವಿ. 40 ಹಳ್ಳಿಗಳನ್ನ ಹೇಳಿದ್ರಲ್ಲ, ಒಂದು ಚಿಕ್ಕ ಕೆರೆ 3-4 ಕಿಲೋಮೀಟ್ರು ಅವರ್ಸ್ ಒಂದು ವಿಚಾರದಲ್ಲಿ ಇವತ್ತು ನನಗೆ ಪುರಾಣ ಎಲ್ಲ ಕಡೆ ಉದಾಹರಣೆ ಕೊಡ್ತಿದ್ದೀನಿ. ನನಗೇನಂದರೆ ಕೆರೆ ಇವತ್ತು ತೋಟಿದೊಂದು ತೀರ್ಮಾನ ಐತಿ, ಈಗ ಮೂಲತ ಕೊಟ್ಟಿಲ್ಲ ಅವ್ರು ಯಾರು, ಒಳ್ಳೆ ನಾನು ಅದಕ್ಕೆ ಸಪೋರ್ಟ್ ಕೊಡ್ತೀನಿ. ಈಗ ಮಿನಿಮಮ್ ಎತ್ತಿದ್ರು ತೊಂದರೆ ಇಲ್ಲ. ಕೆಲವರು ಹೋದ್ರೆ ಏರಿ ಬಟ್ಟೆಗೆ ಹೋಗ್ಬಿಟ್ಟು 20 ಅಡಿ ತೆಗೆದುಬಿಡ್ತಾರೆ ಸರ್, ಹೋಗ್ಬಿಡ್ತಾರೆ ಸರ್. ಈಗ ನಾವೇನು ಶಾಶ್ವತವಲ್ಲ, ನಾನು ನಿಮಗೆ ಫೈನಲ್ ಆಗಿ 100 ವರ್ಷ ಇರ್ತೀವೋ, 80 ವರ್ಷ ಇರ್ತೀವೋ, 60 ಮುಂದಿನ ಜನ್ರೇಷನಿಗೆ ಬಿಟ್ಟು ಹೋಗ್ಬೇಕು ನಮ್ಮ ಸರ್ವಿಸೆಲ್ಲ. ಅದು ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಅವರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ನಡೆಯೋಣ. ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಅವನು ಇಟ್ಕೊಂಡಾಗ ಮಾತ್ರ ಗ್ರಾಮ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಎಲ್ಲಾದರೂ ಉಪದ್ರವಗಳು ಉಂಟಾಗ್ಬಿಟ್ರೆ ಹಿಂದೆ ಸರಿದು ಬಿಡ್ತಾರೆ. ಯಾಕೆಂದರೆ ಯಾಕಪ್ಪ ಬೇಕು ಸ್ಥಳೀಯವಾಗಿ ಏನಂತ ಈ ವಿಚಾರಗಳಲ್ಲಿ ಅವರೇನು ಮಾರ್ಗದರ್ಶನವನ್ನು ಮಾಡ್ತಾರೆ. ನನಗೆ ಈ ಒಂದು ಕೆರೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಹೂಳನ್ನು ತಗೊಂಡೋಗೋದಕ್ಕೆ ಅವಕಾಶ ಇಲ್ಲ. ಈ ಮೊದಲು ಕೆರೆನ ಸಂರಕ್ಷಣೆ ಮಾಡಬೇಕು. ಜಲಮೂಲಗಳು 5 ಅಡಿ ನೀರು ಮಣ್ಣನ್ನು ತೆಗೆದಾಗ ಆ ಕೆಳಗಡೆಯಿಂದ ಸೀಪೇಜ್ ಹೋಗುತ್ತೆ. ಕೆಲವರನ್ನ ಏರ್ ಲೂಸ್ ಆಗಿಬಿಟ್ಟೈತೆ ಅಂತಾರೆ. ಏರ್ ಲೂಸರ್ ಒಡೆದೇ ಹೋಗ್ಬಿಡ್ತದೆ. ಇದು ಇರೋ ವಿಚಾರ, ಅದು ನಾವು ಗಮನ ಹರ್ಕೋಬೇಕು. ಇದನ್ನೆಲ್ಲ ಲೆವೆಲ್ ಮಾಡಿ ಅವರ ಮಾರ್ಗದರ್ಶನಕ್ಕೆ ಬಿಟ್ಬಿಡಿ. ಅವ್ರು ನೀಟಾಗಿ ಇದನ್ನು ಸುಂದರವಾಗಿ
ನಾವು ಸರ್ಕಾರದ ಇದರಲ್ಲಿ 25 ಲಕ್ಷ ರೂಪಾಯಿ ಕೆಲಸ ಮಾಡಿದವ್ರು 8 ಲಕ್ಷದಲ್ಲಿ ಮಾಡಿಸ್ತಾರೆ. ಏನೇಳಿ 8 ಲಕ್ಷ ರೂಪಾಯಿನಲ್ಲೇ ಕಾಮಗಾರಿನ ಮಾಡಿಸ್ಕೊಡ್ತಾರೆ. ಅದು ತಮ್ಮ ಗಮನಕ್ಕೂ ಕೂಡ ಅಂತ ನಾನು ಈ ಸಂದರ್ಭ ಇವತ್ತು ನಮ್ಮ ತಾಲೂಕಿನಲ್ಲಿ ಡೈರಿ ಡೆವಲಪ್ಮೆಂಟ್ಗೆ ನನಗೆ ತಿಳಿದಿರೋಂಗೆ ಸುಮಾರು 100ರಿಂದ 120 ನಿಮ್ಮೂರು ಡೈರಿ ಸೇರಿದಂಗೆ ಮೊದಲು 50,000 ರೂಪಾಯಿ ಕೊಡೋದಿತ್ತು ಸಹಾಯದ, ಆಮೇಲೆ 75 ಆಯ್ತು, 1 ಆಯ್ತು, ಈಗ 2 ಲಕ್ಷ. ಅಲ್ಲಿ ಹೋಗಿ ಕೊಟ್ಟರೆ 2 ಲಕ್ಷ ರೂಪಾಯಿ ನಮ್ಮ ಲೆಟ್ರ್ ಕಳಿಸ್ತೀವಿ, ಗುರುಗಳು ಮಾಡ್ತೀವಿ. ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಬಂದವರು ಯಾರು ಬರೀ ಕೈನಲ್ಲಿ ಯಾರು ಬರಲ್ಲ. ಹೋದ ತಕ್ಷಣ ಎಷ್ಟು ಕಟ್ತೀವಿ ಅಂತ ಒಂದು ಕೋರಿಕೆ ಸಲ್ಲಿಸಿದ್ರೆ ಅಲ್ಲೇ 1 ಲಕ್ಷ 2 ಲಕ್ಷ ಚೆಕ್ಕನ್ನು ಮನೆ ಕಳಿಸ್ಕೊಡುವಂಥ ಕೆಲಸನ ಪೂಜ್ಯರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾಕೆಂದರೆ ಮಂಜುನಾಥ ನಾವು ಆಶೀರ್ವಾದದಿಂದ ಇವತ್ತು ಪೂಜ್ಯ ವೀರೇಂದ್ರ ದೊಡ್ಡ ಧಾರ್ಮಿಕ ಶಕ್ತಿಯಾಗಿ ನಮ್ಮೆಲ್ಲರಿಗೂ ಕೂಡ ಚೈತನ್ಯವನ್ನು ತುಂಬತಕ್ಕಂಥದ್ದು ನಮಗೆಲ್ಲ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಒಂದು ಅಭಿವೃದ್ಧಿಗೆ ಒಂದು ಸ್ವಾಗತಾರ್ಹವಾದಂಥ ಬೆಳವಣಿಗೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಸಿಕ್ಕಿದೆ ಅಂದರೆ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದೆ. ಈಗಾಗಲೇ ನಮ್ಮ ಸತೀಶ್ ಸುವರ್ಣರವರು ತುಂಬ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 4.5 ದಶಕಗಳ ಕಾಲದಿಂದ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಗ್ರಾಮೀಣ ಅಭಿವೃದ್ಧಿಗೆ ಹತ್ತಿರವಾದಂಥ ಕಾರ್ಯಕ್ರಮಗಳನ್ನು ನೀಡೋದ್ರ ಮೂಲಕ ನಮ್ಮೆಲ್ಲರಿಗೂ ದೊಡ್ಡ ಆಶೀರ್ವಾದ ಶ್ರೀ ಕ್ಷೇತ್ರ ಒಂದು ಆರ್ಥಿಕ ಶಿಸ್ತನ್ನು ಕಲ್ತ್ಕೊಂಡಿದ್ದೀವಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ. ಇವತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳನ್ನು ಮಾಡೋದ್ರ ಮೂಲಕ ಧಾರ್ಮಿಕ ಸದ್ಭಾವನೆಯನ್ನು ಇವತ್ತು ಅಳವಡಿಸ್ಕೊಳ್ತಕ್ಕಂಥದ್ದಕ್ಕೆ ಶ್ರೀ ಕ್ಷೇತ್ರ ಧರ್ಮದನ್ನು ನಾನು ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ. ಇವತ್ತು ಪ್ರಾರಂಭ ಆದಂಥ ದಿನದಿಂದ ಇಲ್ಲಿ ತನಕ ಈ ಒಂದು ಯೋಜನೆಗಳಿಗೆ 80 ಕೋಟಿ ಒಂದು ಅನುದಾನವನ್ನು ಶ್ರೀ ಕ್ಷೇತ್ರದಿಂದ ನೀಡಿ ಇವತ್ತು ನಮ್ಮೆಲ್ಲರ ಬಾಳಿಗೆ ಒಂದು ಶಕ್ತಿಯಾಗಿ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಭಕ್ತಿಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಏಕೆಂದರೆ ಒಂದು ಶಿಸ್ತು ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಏಕೆಂದರೆ ನಾವು ಧರ್ಮಸ್ಥಳದ ಮಂಜುನಾಥ ಇವತ್ತೇನಾದರೂ ನಮ್ಮ ತಾಯಂದಿರು ಹೆಣ್ಣುಮಕ್ಕಳು ಸ್ತ್ರೀಶಕ್ತಿ ಸಂಘಗಳಿಗೆ ಹೆಚ್ಚು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾರ್ಗದರ್ಶನದಿಂದ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ. ಏಕೆಂದರೆ ಸಾಮಾನ್ಯವಾಗಿ ಆ ಒಂದು ಕ್ಷೇತ್ರದ ಒಂದು ಗೌರವವನ್ನು ಎತ್ತಿ ಹಿಡಿತಾಗೆ ಇಂಥ ಅಪಚಾರಗಳೆಲ್ಲನೂ ನೀಡಿದೆ. ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾನಸಿಕ ಒತ್ತಡಗಳನ್ನು ತಂದು ನಾವೆಲ್ಲ ನೊಂದ್ಕೊಂಡಿದ್ದೀವಿ ಹಳ್ಳಿನಲ್ಲಿ ಈ ಥರ. ಆದರೆ ಮಂಜುನಾಥನ 33 ಕೋಟಿ ಕೊಟ್ಟಂಥ ಒಂದು ಕ್ಷೇತ್ರ ಯಾವ್ದಾರು ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. 33 ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ನೀಡಿದಂತೆ ಇದು ನಾವೆಲ್ಲರೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭ. ಸಿರಿ ಅಂತ ಕಾರ್ಯಕ್ರಮದಲ್ಲಿ ಇವತ್ತು ಅದು ಅದ್ರ ಜೊತೆಗೆ ಸುಮಾರು 1,000 ರೂಪಾಯಿ ವಯಸ್ಸಾದಂಥವ್ರು ಕೊಡ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಕೆಲವಕ್ಕೆ ದಾಖಲಾತಿನೇ ಇರಲ್ಲ, ಯಾವುದೋ ಪೂರ್ವದಲ್ಲಿರ್ತದೆ. ಮನೆ ಕಡಿಮೆ ವೆಚ್ಚದಲ್ಲಿ ಎಲ್ಲೆಲ್ಲೂ ಹಣ ಸೋರಿಕೆ ಆಗೋ ರೀತಿ ಗುದ್ಲಿ ಪೂಜೆಯನ್ನು ಶ್ರೀ ಕ್ಷೇತ್ರದ ಅಧಿಕಾರಿಗಳ ಮೂಲಕ ಮಾಡಿ ಇದುವರೆಗೆ ಎಷ್ಟು ಶಿಸ್ತುಬದ್ಧವಾಗಿ ನಡೀತಿದೆ ಅಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಪ್ರಕೃತಿನೇ ದೇವರು. ಅದರಲ್ಲಿ ಪ್ರಕೃತಿಯಿಂದ ಎಲ್ಲವನ್ನೂ ಲಾಭವನ್ನು ಪಡೆದಿದ್ದೀವಿ, ಬಡ್ಡಿನೂ ಕಟ್ತಾ ಇಲ್ಲ, ಸ್ವಾರ್ಥ ಜಾಸ್ತಿ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಪುರಾಗ್ರಾಮ ನಮ್ಮ ಚಂದ್ರಣ್ಣವ್ರು ಬಂದಿಲ್ಲ, ಶಿವಶಂಕರವ್ರು ಬಂದಿದೆ. ಒಂದು ಪುರಾಗ್ರಾಮದ ಕೆರೆ ಇವತ್ತು ಇಡೀ ರಾಜ್ಯಕ್ಕೆ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಹೇಳ್ತೀನಿ ಅಂದರೆ ಅಲ್ಲಿ ಹಿಂದೆ ಅವೈಜ್ಞಾನಿಕವಾಗಿ ಹೂಳನ್ನು ಎತ್ತಿಬಿಟ್ಟಿದ್ರು. ಅವೈಜ್ಞಾನಿಕವಾಗಿ ಯಾಕೆಂದರೆ ಹೂಳೆತ್ತೋದಕ್ಕೆ ಒಂದು ಮಿತಿ ಇದೆ. ಒಂದು 3 ಅಡಿನ ಮಣ್ಣು ಮಾತ್ರ ತೆಗಿಬೇಕು. 3 ಅಡಿ ಕೆಳಗಡೆ ಇರತಕ್ಕಂಥ ಮಣ್ಣನ್ನು ಯಾವ ತೋಟಕ್ಕೆ ಕೊಡಿದ್ರೂ ಏನೂ ಉಪಯೋಗ ಇಲ್ಲ. ಈಗ ನಾವು ಕೂಡ ಒಂದು 1200 ತೆಂಗಿನ ಗಿಡ ಇದ್ದಾವೆ. ಮೊದಲೆಲ್ಲ ನಾವು 25 ಎಕರೆಲ್ಲಿ ಭತ್ತ ಬೆಳೆಯೋವು, 25 ಎಕರೆಲ್ಲಿ ಬೆಳೆಯೋವು ನಾವು. ಇರೋ ವಿಚಾರ ಏನೇನೂ ಅದ್ರಿಗೆ ಅಂಶ ಇರಲ್ಲ. ಏನಾದರೂ ಗೊತ್ತಾಯ್ತಲ್ಲ, 3 ಅಡಿ ಮಾತ್ರ ತಗೋಬೇಕು. ಅವೈಜ್ಞಾನಿಕವಾಗಿ ಇಟ್ಬಿಟ್ಟಿದ್ರು. ಮತ್ತು ಚಂದ್ರಣ್ಣವರೆಲ್ಲ ಧರ್ಮಸ್ಥಳದ ಒಂದು ಅಧಿಕಾರಿಗಳ ಒಂದು ಸಹಕಾರದಿಂದ ಒಂದು ತೀರ್ಮಾನ ಮಾಡಿ ನೀವೇನು ಡೈರೆಕ್ಷನ್ ಕೊಡ್ತೀರೋ ಆ ಥರ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ನೋಡಿ ಅವೆಲ್ಲ ಗುಂಡಿಗಳನ್ನು ಮುಗಿಸಿ ಹೊರಗಡೆಯಿಂದನೂ ಕೂಡ ಮಣ್ಣನ್ನು ತಂದು ಸಮತಟ್ಟು ಮಾಡುವಂಥ ಈಗಲೂ ಕೂಡ ನೀರಿದೆ. ಇಂಥ ಕಠಿಣವಾದಂಥ ಬಿಸಿಲಿದ್ರೂ ಕೂಡ ಆ ಮಧ್ಯದಲ್ಲಿ ಸ್ವಲ್ಪ ನೀರಿನ್ನೂ ಕೂಡ ತೇವಾಂಶ ಇದೆ. ಯಾಕೆ ಹೇಳ್ತೀನಿ ಅಂದರೆ ಇವತ್ತು ನಾನು ಅವತ್ತು ಬೆಳಗ್ಗೆಯಲ್ಲಿ ಕರೆನ ಪ್ರಪೋಸ್ ಮಾಡಿದೆ.
ಅಲ್ಲೇ ದಯವಿಟ್ಟು ಗುರುಗಳೇ ನೆಕ್ಸ್ಟ್ ಬಿಳ್ಗೇಳಿ ತಗೊಳ್ಳಿ ಅಂತ. ಅದಾದಮೇಲೆ ಬಂದು ನಿಮ್ಮೆಲ್ಲ ಗ್ರಾಮ ಸಭೆ ಮಾಡಿದರು, ಎಲ್ಲ ಆಯ್ಕೆ ಕಡೆ. ಯಾಕೆ ಎಲ್ಲ ಇದರ ಈ ವ್ಯವಸ್ಥೆಯಲ್ಲಿ ನಾನು ಅನ್ನೋದಕ್ಕಿಂತ ನಾವು ಅನ್ನೋ ಭಾವನೆ ಬೇಕು. ಯಾವುದೋ ಬಂದಾಗ ಏನೋ ಮಾಡ್ಕೊಳ್ಳೋಣ, ಈ ಚುನಾವಣೆಗಳು ಬಂದ